ಬಿರುಗಾಳಿ ಮಳೆ ಊರನ್ನೇ ನಡುಗಿಸುತ್ತಿತ್ತು. ಮಿಂಚು ಆಕಾಶವನ್ನ ಚೀರಿದಂತೆ ಒಳೆಯುತ್ತಿತ್ತು. ಪ್ರತಿ ಸಿಡಿಲಿನ ಸದ್ದಿಗೂ ರಾಮಯ್ಯನ ಹಳೆಯ ಮನೆಯ ಕಿಟಕಿಗಳು ನಡುಗುತ್ತಿದ್ದವು. ಮನೆಯ ಬಾಗಿಲ ಬಳಿ ನಿಂತಿದ್ದ ನೀಲಕ್ಕ ಚಿಂತೆಯಿಂದ ರಸ್ತೆಯ ಕಡೆ ನೋಡುತ್ತಿದ್ದಳು. ಅಯ್ಯೋ, ಇನ್ನು ಅಂಕಿತ ಬರ್ಲಿಲ್ಲ. ರಾಮಯ್ಯ ಗೋಡೆಯ ಗಡಿಯಾರ ನೋಡಿದ. ರಾತ್ರಿ 10 ಗಂಟೆ. ನಗರದಿಂದ ಬಸ್ ಕೂಡ ಈ ಹೊತ್ತಿಗೆ ಬಂದಿರಬೇಕು. ಅಂಕಿತ ಪ್ರತಿದಿನ ನಗರದಲ್ಲಿರುವ ಕಂಪನಿಯಿಂದ ಸಂಜೆ ಹೊರಟು ಹಳ್ಳಿಗೆ ಬರುತ್ತಿದ್ದಳು. ಆದ್ರೆ ಇಂದು ಫೋನ್ ಕೂಡ ಸಿಗುತ್ತಿರಲಿಲ್ಲ. ನೀಲಕ್ಕ ಮತ್ತೆ ಕರೆ ಮಾಡಿದಳು. ಸ್ವಿಚ್ಡ್ ಆಫ್. ಅವಳ ಕೈ ನಡುಗಿತು. ಹೊರಗೆ ಮಳೆ ಇನ್ನೂ ಜೋರಾಯಿತು. ಅಷ್ಟರಲ್ಲಿ ಬಾಗಿಲು ಬಡಿಯುವ ಶಬ್ದ. ಟಕ್ ಟಕ್ ಟಕ್. ಮನೆ ಬಾಗಿಲಿಗೆ ಯಾರೋ ಬಡಿದ ಶಬ್ದ ಕೇಳಿಸಿತು. ಅಂಕಿತ ಇರಬಹುದು. ನೀಲಕ್ಕ ಓಡಿ ಬಂದು ಬಾಗಿಲು ತೆರೆದಳು. ಆದ್ರೆ ಹೊರಗೆ ಯಾರೂ ಇರಲಿಲ್ಲ. ಕೇವಲ ಮಳೆ, ಗಾಳಿ, ಕತ್ತಲೆ. ಆದ್ರೆ ಮನೆಯ ಮುಂದೆ ಮಣ್ಣಿನಲ್ಲಿ ಒದ್ದೆಯಾದ ಕಾಲಿನ ಗುರುತುಗಳು ಮಾತ್ರ ಕಾಣಿಸುತ್ತಿದ್ದವು. ಅವು ಮನೆಯ ಹಿಂಭಾಗದ ಬಾವಿಯ ಕಡೆ ಹೋಗುತ್ತಿದ್ದವು. ರಾಮಯ್ಯ ಟಾರ್ಚ್ ಹಿಡಿದು ಹೊರಗೆ ಹೋದ. ಗಾಳಿ ಮರಗಳನ್ನ ವಿಚಿತ್ರವಾಗಿ ಅಲುಗಾಡಿಸುತ್ತಿತ್ತು. ಬಾವಿ ಬಳಿ ತಲುಪಿದಾಗ ಟಾರ್ಚ್ ಬೆಳಕು ಅಲ್ಲಿ ನಿಂತಿದ್ದ ಒಬ್ಬ ಹುಡುಗಿಯ ಮೇಲೆ ಬಿತ್ತು. ಬಿಳಿ ಚೂಡಿದಾರ್ನಲ್ಲಿ ಒಬ್ಬಳು ನಿಂತಿದ್ದಳು. ಅಂಕಿತಾ? ರಾಮಯ್ಯ ಕರೆದ. ಆ ಹುಡುಗಿ ನಿಧಾನವಾಗಿ ತಲೆ ತಿರುಗಿಸಿದಳು. ಅದು ಅಂಕಿತವೇ. ಆದ್ರೆ ಅವಳ ಮುಖ ಪೂರ್ತಿ ಬಿಳಿಯಾಗಿತ್ತು. ಕಣ್ಣುಗಳು ವಿಚಿತ್ರವಾಗಿ ಖಾಲಿಯಾಗಿದ್ದವು. ಅಪ್ಪ? ಅವಳು ನಿಧಾನವಾಗಿ ಹೇಳಿದಳು. ರಾಮಯ್ಯ ಹತ್ತಿರ ಹೋಗತ್ನಿಸಿದ. ಅಷ್ಟರಲ್ಲಿ ಮನೆಯೊಳಗಿಂದ ನೀಲಕ್ಕ ಕಿರುಚಿದಳು. ರಾಮಯ್ಯ, ಬೇಗ ಬನ್ನಿ, ಅಂಕಿತ ಮನೆಗೆ ಬಂದಿದ್ದಾಳೆ. ರಾಮಯ್ಯ ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡಿದ. ಮತ್ತೆ ಬಾವಿಯ ಕಡೆ ಟಾರ್ಚ್ ತೋರಿಸಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವನು ತಕ್ಷಣ ಮನೆಯ ಕಡೆಗೆ ಓಡಿದ. ಒಳಗೆ ಒದ್ದೆಯಾದ ಬಟ್ಟೆಯಲ್ಲಿ ಅಂಕಿತ ಕುಳಿತಿದ್ದಳು. ಮಳೆ ತುಂಬಾ ಜೋರಾಗಿತ್ತು ಅಮ್ಮ, ಅದಕ್ಕೆ ಬಸ್ ಮಧ್ಯೆ ಮಧ್ಯೆ ನಿಂತುಕೊಂಡು ಬಂದಿತು. ಹಾಗಾಗಿ ಇಷ್ಟು ತಡವಾಯಿತು. ನೀವು ಭಯಪಟ್ಟಿರಾ? ಅಲ್ಲ, ನಿಮ್ಗೆ ಒಂದು ಫೋನ್ ಕಾಲ್ ಮಾಡೋಕೆ ಆದ್ರೂ ಆಗೋದಿಲ್ವಾ? ನಾವು ಎಷ್ಟು ಭಯಪಟ್ವಿ ಗೊತ್ತಾ ನಿಮ್ಗೆ? ಅಮ್ಮ, ಫೋನ್ ಚಾರ್ಜ್ ಖಾಲಿ ಆಗಿತ್ತಮ್ಮ, ನಾನೇನ್ ಮಾಡ್ಲಿ? ರಾಮಯ್ಯ ಸ್ವಲ್ಪ ಸಮಾಧಾನ ಪಟ್ಟ. 3 ಜನ ಒಟ್ಟಿಗೆ ಊಟ ಮಾಡಿದರು. ಆದ್ರೆ ರಾಮಯ್ಯನಿಗೆ ಏನೋ ವಿಚಿತ್ರವಾಗಿ ಅನಿಸುತ್ತಿತ್ತು. ಅಂಕಿತ ಸಾಮಾನ್ಯವಾಗಿ ತುಂಬಾ ಮಾತನಾಡುವವಳು. ಆದ್ರೆ ಇಂದು ತುಂಬಾ ಮೌನವಾಗಿದ್ದಳು. ಕೆಲವೊಮ್ಮೆ ಮನೆಯ ಮೂಲೆಯನ್ನು ನೋಡುತ್ತಾ ಸಣ್ಣಗೆ ನಗುತ್ತಿದ್ದಳು. ಆ ರಾತ್ರಿ ಊಟದ ನಂತರ ಎಲ್ಲರೂ ಮಲಗಲು ಹೋದರು. ಅರ್ಧರಾತ್ರಿ ಟಪ್ ಟಪ್ ಟಪ್. ಒದ್ದೆ ಕಾಲಿನಿಂದ ಯಾರೋ ಮನೆಯೊಳಗೆ ನಡೆಯುವ ಶಬ್ದ. ರಾಮಯ್ಯ ಕಣ್ಣು ತೆರೆದ. ಅವನು ನಿಧಾನವಾಗಿ ಅಂಕಿತ ಮಲಗಿದ್ದ ಕೊಠಡಿಯ ಬಳಿ ಹೋದ. ಒಳಗೆ ನೋಡಿದಾಗ ಹಾಸಿಗೆಯ ಮೇಲೆ ಅಂಕಿತ ಇರಲಿಲ್ಲ. ಕಿಟಕಿ ಅರ್ಧ ತೆರೆದಿತ್ತು. ನೀಲಾ, ಎದ್ದು ಬಾ, ಇಲ್ಲಿ ಅಂಕಿತ ಕಾಣಿಸುತ್ತಿಲ್ಲ. ರಾಮಯ್ಯ ಜೋರಾಗಿ ಕಿರುಚಿ ಹೆಂಡತಿಯನ್ನ ಎಬ್ಬಿಸಿದ. ಅಷ್ಟರಲ್ಲಿ ಮನೆಯ ಹಿಂಭಾಗದಿಂದ ನೀರು ಅಲುಗಾಡುವ ಶಬ್ದ ಕೇಳಿಸಿತು. ಇಬ್ಬರು ಬಾವಿಯ ಕಡೆ ಓಡಿದರು. ಬಾವಿಯ ಕಟ್ಟೆಯ ಮೇಲೆ ಅಂಕಿತ ನಿಂತಿದ್ದಳು. ಒದ್ದೆಯಾದ ಕೂದಲು, ಮುಖ ಮುಚ್ಚಿತ್ತು. ಅಂಕಿತಾ, ಏನ್ ಮಾಡ್ತಾ ಇದ್ದೀಯಾ? ಕೆಳಗೆ ಇಳಿದು ಬಾ. ಮಗಳೇ, ಇಷ್ಟು ಹೊತ್ತಲ್ಲಿ ಯಾಕೆ ಬಾವಿ ಪಕ್ಕದಲ್ಲಿ ನಿಂತಿದ್ದೀಯಾ? ಬಾ, ನಮಗೆ ಭಯ ಹುಟ್ಟಿಸಬೇಡ. ಅಂಕಿತ ನಿಧಾನವಾಗಿ ತಲೆ ತಿರುಗಿಸಿದಳು. ಅಮ್ಮ, ಅವಳು ನನ್ನನ್ನು ಕರೆಯುತ್ತಿದ್ದಾಳೆ. ಯಾರು ಯಾರು ನಿನ್ನನ್ನು ಕರೆಯುತ್ತಿದ್ದಾರೆ? ಅಂಕಿತ ಬಾವಿಯ ಒಳಗೆ ಬೆರಳು ತೋರಿಸಿದಳು. ಕೆಳಗಿರುವವಳು ನನ್ನನ್ನ ಕರೆಯುತ್ತಿದ್ದಾಳೆ. ಅಷ್ಟರಲ್ಲಿ ಅವಳು ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟಳು. ಅಂಕಿತಾ, ಬೇಡ ಮಗಳೇ. ರಾಮಯ್ಯ ಓಡಿದ. ಆದ್ರೆ ಅಂಕಿತ ಬಾವಿಗೆ ಬಿದ್ದು ಬಿಟ್ಟಳು. ಅಯ್ಯೋ ಮಗಳೇ ಎಂದು ಕಿರುಚಿ ನೀಲಕ್ಕ ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದರು. ರಾಮಯ್ಯನಿಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗಲಿಲ್ಲ. ಒಂದು ಕಡೆ ಬಾವಿಯೊಳಗೆ ಮಗಳು, ಇನ್ನೊಂದು ಕಡೆ ಪ್ರಜ್ಞೆ ತಪ್ಪಿದ ಹೆಂಡತಿ.
ಅವನು ಬಾವಿಯೊಳಗೆ ನೋಡಿದ. ಕಪ್ಪು ನೀರು ಮಾತ್ರ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಬಾವಿಯೊಳಗಿಂದ ಸಣ್ಣಗೆ ಹೆಂಗಸಿನ ನಗು ಕೇಳಿಸಿತು. ರಾಮಯ್ಯ ಟಾರ್ಚ್ ಬೆಳಕು ಕೆಳಗೆ ಹಾಕಿದ. ನೀರಿನೊಳಗಿಂದ ಒಬ್ಬಳು ಗೋಡೆಯನ್ನೇ ಹಿಡಿದು ಮೇಳಕ್ಕೆ ಹತ್ತುತ್ತಿದ್ದಳು. ಅದು ಅಂಕಿತ. ಆದ್ರೆ ಅವಳ ಕುತ್ತಿಗೆ ವಿಚಿತ್ರವಾಗಿ ಒಂದು ಕಡೆ ತಿರುಗಿತ್ತು. ಎಂದು ಅವಳು ನಕ್ಕಿದಳು. ನಾನು ಇನ್ನೂ ಕೂಡ ಬಿದ್ದಿಲ್ಲ. ಅವಳು ನನ್ನನ್ನ ತಳ್ಳಿದಳು. ರಾಮಯ್ಯ ದೇಹವೇ ಜಡವಾಗಿ ಬಿಟ್ಟಿತು. ರಾಮಯ್ಯನಿಗೆ ಈ ವಿಚಾರಗಳೆಲ್ಲ ಭಯವನ್ನ ಹುಟ್ಟಿಸುತ್ತಿತ್ತು. ಅವನು ಭಯದಿಂದಲೇ ನೀಲಕ್ಕನನ್ನ ಎಬ್ಬಿಸಿ ಮನೆಯೊಳಗೆ ಕರೆದುಕೊಂಡು ಹೋದ. ಈಗ ಹೊರಗೆ ಹೋಗೋದು ಬೇಡ, ಏನೇ ಇದ್ದರೂ ಬೆಳಿಗ್ಗೆ ನೋಡೋಣ ಎಂದು ಆತ ನಿರ್ಧರಿಸಿದ. ಆದ್ರೆ ಆ ರಾತ್ರಿ ಅವರಿಗೆ ನಿದ್ದೆ ಬಂದಿಲ್ಲ. ಬೆಳಿಗ್ಗೆ ಊರಿನ ಜನರನ್ನ ಕರೆಸಿದರು. ಒಬ್ಬನು ಕಡ್ಡಿ ಕಟ್ಟಿಕೊಂಡು ಬಾವಿಯೊಳಗೆ ಇಳಿದ. ಸ್ವಲ್ಪ ಹೊತ್ತಿನ ನಂತರ ಆತ ಭಯದಿಂದ ಕಿರುಚಿದ. ಇಲ್ಲಿ ಯಾರೋ ಇದ್ದಾರೆ. ಅದು ಅಂಕಿತಾನಾ? ಇಲ್ಲ, ಇದು ತುಂಬಾ ಹಳೆಯ ಹೆಂಗಸಿನ ಎಲುಬಿನ ಶವ. ಎಲ್ಲರೂ ಬೆಚ್ಚಿ ಬಿದ್ದರು. ಅಷ್ಟರಲ್ಲಿ ಮನೆಯ ಮುಂದೆ ಆಟೋ ಒಂದು ಬಂದು ನಿಂತಿತು. ಆಟೋದಿಂದ ಅಂಕಿತಾ ಇಳಿದಳು. ಅಪ್ಪ ಎಂದು ಅವಳು ಅಚ್ಚರಿಯಿಂದ ನೋಡಿದಳು. ರಾಮಯ್ಯ ಮತ್ತು ನೀಲಕ್ಕ ನಿಶ್ಚಲರಾದರು. ಅಪ್ಪ, ನಾನು ಈಗ ಬಂದೆ. ಮಳೆ ಜಾಸ್ತಿ ಇದ್ದುದರಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಮೊಬೈಲ್ ಚಾರ್ಜ್ ಹೇಳಿಲ್ಲ, ನಿಂಗೆ ಹೇಳೋಕಾಗಿಲ್ಲ. ಸಾರಿ ಅಪ್ಪ. ನೀಲಕ್ಕ ಓಡಿ ಹೋಗಿ ಮಗಳನ್ನ ಅಪ್ಪಿಕೊಂಡಳು. ಆದ್ರೆ ರಾಮಯ್ಯನ ಮನಸ್ಸಿನಲ್ಲಿ ಭಯ ಇನ್ನೂ ಉಳಿದಿತ್ತು. ಹಾಗಾದ್ರೆ ರಾತ್ರಿ ಮನೆಗೆ ಬಂದಿದ್ದು ಯಾರು? ಬಾವಿಗೆ ಬಿದ್ದದ್ದು ಯಾರು? ರಾಮಯ್ಯನ ದೇಹ ನಡುಗಿತು. ಆದ್ರೆ ಮಗಳು ಸುರಕ್ಷಿತವಾಗಿ ಮನೆಗೆ ಬಂದ ಖುಷಿಯಲ್ಲಿ ಅವನು ಆ ಭಯವನ್ನ ಮನಸ್ಸಿನೊಳಗೆ ಊತು ಬಿಟ್ಟ. ಬಾ ಮಗಳೇ, ಒಳಗೆ ಹೋಗೋಣ. ಅಂಕಿತಳನ್ನ ಮನೆಯೊಳಗೆ ಕರೆದುಕೊಂಡು ಹೋದ. ಹೊರಗೆ ಮತ್ತೆ ತುಂತುರು ಮಳೆ ಶುರುವಾಗಿತ್ತು. ಬಾಗಿಲು ಮುಚ್ಚುವ ಮುನ್ನ ರಾಮಯ್ಯನ ಕಣ್ಣು ಮತ್ತೊಮ್ಮೆ ಬಾವಿಯ ಕಡೆ ಹೋಯಿತು. ಆದ್ರೆ ಬಾವಿಯಲ್ಲಿ ಯಾರೂ ಇರಲಿಲ್ಲ. ಬಾವಿಯಲ್ಲಿ ಸಿಕ್ಕ ಆ ಕೊಳೆತ ದೇಹವನ್ನ ಪೊಲೀಸ್ ಕಸ್ಟಡಿಗೆ ವಹಿಸಲಾಯಿತು. ಪೊಲೀಸರು ಬಂದ ನಂತರ ಊರಿನಲ್ಲಿ ಭಯದ ವಾತಾವರಣ ಉಂಟಾಯಿತು. ಬಾವಿಯಿಂದ ತೆಗೆದ ಆ ಎಲುಬಿನ ಶವವನ್ನ ಪರೀಕ್ಷೆಗೆ ಕಳುಹಿಸಲಾಯಿತು. ರಾಮಯ್ಯ ಮತ್ತು ನೀಲಕ್ಕ ಇನ್ನು ಆ ರಾತ್ರಿ ನಡೆದ ಘಟನೆಗಳಿಂದ ಹೊರ ಬಂದಿರಲಿಲ್ಲ. ಅಂಕಿತ ಮಾತ್ರ ಮೌನವಾಗಿದ್ದಳು. ಪೊಲೀಸರು ವಿಚಾರಣೆ ಆರಂಭಿಸಿದರು. ಈ ಬಾವಿಯಲ್ಲಿ ಶವ ಹೇಗೆ ಬಂತು? ಈ ಮನೆಗೆ ಇದ್ರ ಜೊತೆ ಏನಾದ್ರೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆಗಳು ಶುರುವಾದವು. ಕೆಲ ದಿನಗಳ ನಂತರ ಸ್ಟೇಷನ್ನಿಂದ ರಾಮಯ್ಯನಿಗೆ ಕರೆ ಬಂತು. ಅವನು ನೀಲಕ್ಕನನ್ನ ಜೊತೆ ಗೂಡಿಸಿಕೊಂಡು ಪೊಲೀಸ್ ಠಾಣೆಗೆ ಹೊಂದನು. ಇನ್ಸ್ಪೆಕ್ಟರ್ ಫೈಲೊಂದನ್ನ ತೆರೆದು ಗಂಭೀರವಾಗಿ ಹೇಳಿದರು. ಬಾವಿಯಲ್ಲಿ ಸಿಕ್ಕಿದ್ದು ಸುಮಾರು 3 ವರ್ಷದ ಹಳೆಯ ಶವ. ರಾಮಯ್ಯ ಮತ್ತು ನೀಲಕ್ಕ ಒಬ್ಬರ ಮುಖ ಮತ್ತೊಬ್ಬರು ನೋಡಿದರು. ಆ ಹುಡುಗಿ ಹೆಸರು ನಿರ್ಮಲಾ. ಅಂಕಿತಾಳ ಮುಖ ಬಿಳಿಯಾಗಿ ಬಿಟ್ಟಿತು. ಇನ್ಸ್ಪೆಕ್ಟರ್ ನಿಧಾನವಾಗಿ ಮುಂದುವರಿಸಿದರು. ನಿರ್ಮಲ ಮತ್ತು ಅಂಕಿತ ಒಳ್ಳೆಯ ಸ್ನೇಹಿತರು. ಆದ್ರೆ ನಂತರ ಇಬ್ಬರು ಒಬ್ಬನೇ ಹುಡುಗನನ್ನ ಪ್ರೀತಿಸುತ್ತಿದ್ದರು. ಕೊಠಡಿಯಲ್ಲಿ ಮೌನ ಆವರಿಸಿತು. ಆ ಹುಡುಗ ಅಂಕಿತನನ್ನು ಬಿಟ್ಟು ನಿರ್ಮಲಾಳ ಜೊತೆ ಹೆಚ್ಚು ಹತ್ತಿರವಾಗಿದ್ದಾನೆ ಅನ್ನೋ ಅನುಮಾನದಿಂದ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ರಾಮಯ್ಯನ ಕೈ ನಡುಗ ತೊಡಗಿತು. ಒಂದು ದಿನ ನಿರ್ಮಲಾ ಕಾಣೆಯಾಗಿದ್ದಳು. ಆಗ ಯಾರಿಗೂ ಅನುಮಾನ ಬರಲಿಲ್ಲ. ಆದ್ರೆ ಈಗ ಸಿಕ್ಕ ಸಾಕ್ಷಿಗಳ ಪ್ರಕಾರ ಇನ್ಸ್ಪೆಕ್ಟರ್ ಅಂಕಿತ ಕಡೆ ನೋಡಿದರು. ನಿರ್ಮಲಾನನ್ನ ಕೊಂದು ಈ ಬಾವಿಗೆ ಹಾಕಿದ್ದು ಅಂಕಿತ. ನೀಲಕ್ಕಾಗೆ ತಲೆ ಸುತ್ತಿತು. ಇಲ್ಲ, ನನ್ನ ಮಗಳು ಹಾಗೇ ಮಾಡಲ್ಲ. ಆದ್ರೆ ಪೊಲೀಸರು ಮೊಬೈಲ್ ಮೆಸೇಜ್ಗಳು, ಹಳೆಯ ಕರೆ ದಾಖಲೆಗಳು ಮತ್ತು ಅಂಕಿತಾನ ಡೈರಿಯಲ್ಲಿ ಬರೆದಿದ್ದ ಕೆಲವು ಮಾತುಗಳನ್ನ ತೋರಿಸಿದರು. ಅವಳು ನನ್ನ ಜೀವನ ಕಸಿದುಕೊಳ್ಳುತ್ತಿದ್ದಾಳೆ. ಅವಳನ್ನ ನಾನು ಬಿಡೋದಿಲ್ಲ. ರಾಮಯ್ಯ ನಿಧಾನವಾಗಿ ಅಂಕಿತ ಕಡೆ ನೋಡಿದ. ಅಂಕಿತ ತಲೆ ಕೆಳಗಿಟ್ಟುಕೊಂಡೇ ಕುಳಿತಿದ್ದಳು. ಕೆಲ ಕ್ಷಣಗಳ ನಂತರ ಅವಳು ನಿಧಾನವಾಗಿ ನಗಲು ಶುರು ಮಾಡಿದಳು. ಆ ನಗು ನಿಧಾನವಾಗಿ ಜೋರಾಯಿತು. ನಾನು ಅವಳನ್ನ ತಳ್ಳಿಲ್ಲ, ಅವಳೇ ಬಿದ್ದಳು.
ಅಷ್ಟರಲ್ಲಿ ಠಾಣೆಯವರೆಗೆ ಭಾರೀ ಗಾಳಿ ಬೀಸತೊಡಗಿತು. ಸ್ಟೇಷನ್ನ ಲೈಟ್ಗಳು ಮಿಂಚಿದವು ಮತ್ತು ಅಂಕಿತ ಕುಳಿತಿದ್ದ ಕುರ್ಚಿ ಕೆಳಗೆ ನಿಧಾನವಾಗಿ ನೀರು ಹರಿಯತೊಡಗಿತು. ಪೊಲೀಸ್ ಠಾಣೆಯೊಳಗೆ ಎಲ್ಲರೂ ಬೆಚ್ಚಿ ಬಿದ್ದು ಕೆಳಗೆ ನೋಡಿದರು. ಅಂಕಿತ ಕುಳಿತಿದ್ದ ಕುರ್ಚಿ ಕೆಳಗಿಂದ ನೀರು ನಿಧಾನವಾಗಿ ಹರಿಯುತ್ತಿತ್ತು. ಆ ನೀರು ಸಾಮಾನ್ಯವಾಗಿರಲಿಲ್ಲ. ಕಪ್ಪು ಬಣ್ಣ, ಬಾವಿಯ ಕೆಸರಿನ ವಾಸನೆ. ಇನ್ಸ್ಪೆಕ್ಟರ್ ಎದ್ದು ನಿಂತ. ಇದು ಏನಿದು? ಇಲ್ಲಿ ಏನ್ ನಡೀತಾ ಇದೆ? ಅಂಕಿತ ಮಾತ್ರ ತಲೆ ಕೆಳಗಿಟ್ಟುಕೊಂಡೇ ನಗುತ್ತಿದ್ದಳು. ಅವಳು ಬಂದಿದ್ದಾಳೆ. ನಿಧಾನವಾಗಿ ಹೇಳಿದಳು. ನಂತರ ಅಂಕಿತ ಜೋರಾಗಿ ಅಳತೊಡಗಿದಳು. ನಾನು ಕೊಲ್ಲಬೇಕೆಂದಿರಲಿಲ್ಲ. ಆ ದಿನ ನಾವು ಬಾವಿಯ ಬಳಿ ಜಗಳ ಆಡ್ತಿದ್ದೆವು. ಅವಳು ನನ್ನನ್ನು ತಳ್ಳುವುದಕ್ಕೆ ಬಂದಳು. ನಾನು ಅವಳನ್ನ ತಳ್ಳಿದೆ. ಆದ್ರೆ ಅವಳು ಬಿದ್ದ ಮೇಲೆ ಇನ್ನೂ ಜೀವಂತವಾಗಿದ್ದಳು. ನನ್ನನ್ನ ಉಳಿಸುವಂತ ಅಳ್ತಿದ್ಲು. ಆದ್ರೆ ಅಂದು ನನಗೆ ಭಯ ಆಯ್ತು. ಅದಕ್ಕೆ ನಾನು ಅವಳನ್ನ ಅಲ್ಲೇ ಬಿಟ್ಟು ಓಡಿ ಬಂದೆ. ಠಾಣೆಯೊಳಗೆ ಮೌನ ಆವರಿಸಿತು. ಅಷ್ಟರಲ್ಲಿ ಹಿಂಭಾಗದ ಸ್ಟೋರ್ ರೂಮ್ನಿಂದ ಮತ್ತೆ ಅದೇ ಹೆಂಗಸಿನ ಧ್ವನಿ ಕೇಳಿಸಿತು. ಅಂಕಿತ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.